ಈಗಾಗಲೇ ನಮ್ಮ ಆರ್ ಚಂದ್ರತೇಜಸ್ವಿಯವರು ಮತ್ತು ವೆಂಕಟೇಶ್ ಕಂಬೇರು ಇವತ್ತು ನಡೀತಾ ಇರುವಂಥ ಕಾರ್ಯಕ್ರಮ, ರಾಷ್ಟ್ರಾದ್ಯಂತ ನಡೀತಾ ಇರುವಂತಹ ಕಾರ್ಯಕ್ರಮ ಒಂದು ಆಲ್ ಇಂಡಿಯಾ ಕಿಸಾನ್ ಸಭಾ ಮತ್ತು JCTU ನೇತೃತ್ವದಲ್ಲಿ ಜೈಲ್ ಬರೋ ಕಾರ್ಯಕ್ರಮ ನಡೀತಾ ಇದೆ. ಇದರ ಉದ್ದೇಶ ಏನು ಅಂತ ಅಂದರೆ, ಪ್ರಮುಖವಾಗಿ ಏನು ಕ್ವಿಟ್ ಇಂಡಿಯಾ ಮೂಮೆಂಟ್ನ ಭಾಗವಾಗಿ ಸ್ವತಂತ್ರ ಪೂರ್ವದಲ್ಲಿ 1942ರಲ್ಲಿ ದೇಶಾದ್ಯಂತ ಬ್ರಿಟಿಷರೇ ತೊಲಗಿ ಅಂತ ಹೇಳಿ ಕರೆ ಕೊಟ್ಟಂತಹ ಅಂದಿನ ಕಾರ್ಯಕ್ರಮದ ಭಾಗವಾಗಿ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ ಅನ್ನೋ ಘೋಷಣೆಯೊಂದಿಗೆ ಇವತ್ತು ಹೋರಾಟ ನಡೀತಾ ಇರೋದು. ಎಲ್ಲರಿಗೂ ಅನ್ನಿಸ್ಬೋದು, ಏನೋ ಅಲ್ಪ ಸ್ವಲ್ಪ ಉದ್ಯೋಗ ಕೊಡ್ತಾ ಇರುವಂಥ ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನ ಓಡಿಸಿದ್ರೆ ನಾವು ಊಟ ತಿನ್ನೋದು ಏನಕ್ಕೆ, ಈಗಿರುವಂಥ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ಬೀದಿಗೆ ಬರೋದಾ ಅಂತ. ಆದರೆ ಸತ್ಯಾಂಶ ಬೇರೆನೇ ಇದೆ. ಈಗಾಗಲೇ ವಿವರಿಸ್ತಾ ಕಾಮ್ರೇಡ್ ಹೇಳಿದ್ರು, ಕೇಂದ್ರ ಸರ್ಕಾರ ಜಾರಿ ಮಾಡ್ತಾ ಇರುವಂಥ ಕಾಯ್ದೆಗಳಲ್ಲಿ, ನೀತಿಗಳಲ್ಲಿ, ಅವ್ರು ತರ್ತಾ ಇರುವಂಥ ಯಾವುದೇ ಅನುಸರಿಸ್ತಾ ಇರುವಂಥ ವಿಧಾನದಲ್ಲಿ ಜನಸಾಮಾನ್ಯರ ಪರವಾದ ಒಂದೇ ಒಂದು ಅಂಶಗಳು ಇಲ್ಲ. ರೈತರ ಬದುಕನ್ನು ಬೀದಿಗೆ ತರ್ತಿದ್ದಾರೆ. ಬೀಜ ನಿಯಂತ್ರಣ ಕಾಯ್ದೆ ಇಲ್ಲ, ಯಾವುದೇ ರಸಗೊಬ್ಬರಗಳ ಲಭ್ಯತೆ ಇಲ್ಲ, ಅವರಿಗೆ ಮಿನಿಮಮ್ ಕನಿಷ್ಠ ಅವರ ಉತ್ಪನ್ನಗಳಿಗೆ ಬೆಲೆ ನಿಗದಿ ಇಲ್ಲ. ಹಾಗೇನೆ ಕೃಷಿ ಕೂಲಿಕಾರರಿಗೆ ಏನು ಮನ್ರೇಗಾನ ತೆಗೆದುಬಿಟ್ಟು ಅಲ್ಪ ಸ್ವಲ್ಪ ಉದ್ಯೋಗ ಸಿಗ್ತಿದ್ದಂತ ಮನ್ರೇಗಾ ತೆಗೆದು ಈಗ BG ರಾಮ್ಜಿ ಮಾಡಿ ಅವ್ರ ಉದ್ಯೋಗಕ್ಕೆ ಕಲ್ಲು ಹಾಕಿದ್ದಾರೆ. ವಿದ್ಯಾರ್ಥಿ ಓದಲಿಕ್ಕೆ ಆಶ್ರಯ ಇಲ್ಲ, ಯುವಜನರಿಗೆ ಉದ್ಯೋಗ ಇಲ್ಲ. ಕಾರ್ಮಿಕರ ಬದುಕನ್ನು ಹೇಗೆ ನಿಲ್ಲಿಸಿದ್ದಾರೆ ಅಂತ ಅಂದರೆ, 4 ಸಂಹಿತೆಗಳನ್ನು ತಂದು ಅವರ ಬದುಕನ್ನು ಸಂಪೂರ್ಣವಾಗಿ ವಿನಾಶಕ್ಕೆ ತಳ್ಳಿದ್ದಾರೆ. ಎಷ್ಟು ವಿನಾಶಕ್ಕೆ ಅಂತ ಅಂದರೆ ನಾವು ಊಹೆ ಮಾಡಲಿಕ್ಕೆ ಆಗಿಲ್ಲ. ಕಾರ್ಪೊರೇಟ್ ಕಂಪ್ನಿಗಳು ಕೂಡ, ಬಂಡವಾಳಗಾರರು ಕೂಡ ಆ ಕಾಯ್ದೆಗಳ ಬದಲಾವಣೆಗಳನ್ನ ಆ ಮಟ್ಟಕ್ಕೆ ಬದಲಾಯಿಸಿ ಅಂತ ಕೇಳಿಲ್ಲ. ಆ ಮಟ್ಟಕ್ಕೆ ಈ ಸರ್ಕಾರಗಳು ಬದಲಾವಣೆ ಮಾಡಿ ಕೂತ್ಬಿಟ್ಟಿದ್ದಾವೆ. ನಾವು ನ್ಯಾಯಯುತ ಹಕ್ಕುಗಳನ್ನು ಕೇಳೋದು ಅಪರಾಧ ಅಂತ ಇಟ್ಟಾಗ ಎಲ್ಲಿ ಬದುಕಿದೆ ನಮಗೆ? ಅದನ್ನು ಬದಲಾವಣೆ ಮಾಡಿ ಕೂತಿರೋದಕ್ಕೆ ಅದರ ಆಧಾರದಲ್ಲಿ ಇವತ್ತು ಕಾರ್ಪೊರೇಟ್ ಕಂಪ್ನಿಗಳು ತಮ್ಮ ಕಾರ್ಖಾನೆಗಳೊಳಗಡೆ ಕಾರ್ಮಿಕರನ್ನು ನಡೆಸ್ಕೊಳ್ಳಿಕ್ಕೆ ಹೊರಟಿದ್ದಾವೆ. ಇದು ನಮ್ಗೆ ಆಲ್ರೆಡಿ ತಗುಲ್ತಾ ಇದೆ, ಟಚ್ ಆಗ್ತಾ ಇದೆ. ಕಾರ್ಮಿಕರಿಗೆ ಕಾರ್ಖಾನೆ ಒಳಗಡೆ ಬದುಕಿಲ್ಲ. ನಿರಾಳವಾಗಿ ಸಂಘಟಿತ ಕಾರ್ಮಿಕರು ಕೂಡ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರಿಯಾದಂತ ಉದ್ಯೋಗ ಭದ್ರತೆ ಇರಲಿ, ಕೆಲಸದ ಜಾಗದಲ್ಲಿ ಸುರಕ್ಷತೆಗಳಿಲ್ಲ, ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅವರಿಗೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗ್ತಾ ಇದೆ. ಅನೇಕ ಕೈಗಾರಿಕಾ ಕಾರ್ಮಿಕರಲ್ದೇನೆ ಈ ಏನು ಟೆಕ್ಕಿ ಒಂದು ಈ ವಿದೇಶದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಈ ಟೆಕ್ನಾಲಜಿಯನ್ನ ಬಳಸಿ ಸಾಫ್ಟ್ವೇರ್ ಇಂಜಿನಿಯರ್ಗಳ ಬದುಕೇನಿತ್ತೋ, ನಮ್ದಂತೂ ಕೈಗಾರಿಕಾ ಕಾರ್ಮಿಕರಲ್ಲಿ 300, 400, 500 ಕಾರ್ಖಾನೆಗಳಲ್ಲಿ ಅವರು 1000, 10,000, 15,000 ಜನ ಇರ್ತಾರೆ. ಅವ್ರಿಗೂ ಬದುಕಿಲ್ಲ, ಅವ್ರ ಜೀವನವೂ ಭದ್ರೂ ಇಲ್ಲ. ಅವ್ರ ಬದುಕು ಹೆಂಗೆ ಅಂತ ಅಂದರೆ 14ರಿಂದ 16 ಗಂಟೆ ದುಡಿಬೇಕಂತೆ. ಹಂಗಂತ ಕೇಳಿದರೆ 14-15 ವರ್ಷ ದುಡಿಸ್ಕೊಂಡು ಕೇಳಿದಾಗ್ಲೂ ಕೂಡ ಅವ್ರನ್ನ ಮನೆಗೆ ಕಳಿಸ್ತಾ ಉದಾಹರಣೆಗಳಿದ್ದಾವೆ. ಎಲ್ಲ ಕಡೆ ಸರ್ವೇಲೆನ್ಸು, ಎಲ್ಲ ಕಡೆನೂ ಕೂಡ ನಾವು ಊಟಕ್ಕೆ ಹೋಗುವಾಗ, ತಿಂಡಿಗೆ ಹೋಗುವಾಗ, ನೀರು ಕುಡಿಯೋಕೆ ಹೋಗುವಾಗ, ಯಾವುದೇ ಇದಕ್ಕೆ ಹೋದ್ರೂ ಎಷ್ಟೊತ್ತಗ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ದೆ, ಏನೋಗಿದ್ದೆ, ಮನುಷ್ಯತ್ವ ಇಟ್ಟು ಮನುಷ್ಯರಾಗಿ ಒಳಗಡೆ ನಡೆಸ್ಕೊಂತ ಇಲ್ಲ. ಒರಾಕಲ್ ಅನ್ನೋ ಕಂಪ್ನಿ ವಿಶ್ವಾದ್ಯಂತ 30,000 ಜನ ತೆಗೆದಿದ್ದಾರೆ. ಅದರಲ್ಲಿ ಭಾರತೀಯರು 12,000 ಜನ. ಕೇರಳ ಮೂಲದ ಒಂದು ಮೆಡಿಕಲ್ ಕಂಪ್ನಿನಲ್ಲಿ 12,000 ಜನ ತೆಗೆದಿದ್ದಾರೆ. ಇನ್ನು ನಮ್ಮ TCI ಟಾಟಾ ಇನ್ಸ್ಟಿಟ್ಯೂಟ್ ಅವರು ಕೂಡ 12,000 ಜನ ಕಾರ್ಮಿಕರನ್ನ ಏಕಾಏಕಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ತೆಗೆದಿದ್ದಾರೆ. ಕೈಗಾರಿಕಾ ಕಾರ್ಮಿಕರಿಗೆ 100 ಜನದವರೆಗೂ ಇದ್ರೆ ಕಾರ್ಖಾನೆಯಿಂದ ತೆಗಿಬೇಕು ಅಂದರೆ ಅವರ ಏನು ಕಾರ್ಖಾನೆಯ
ಕಾರ್ಮಿಕ ಇಲಾಖೆಯ ಅನುಮತಿ ತಗೋಬೇಕು ಅಂತ ಇತ್ತು. ಅದನ್ನ ಇವತ್ತು 300ಕ್ಕೆ ಏರಿಸಿದ್ದಾರೆ. 300ಕ್ಕೆ ಏರಿಸಿರೋದ್ರಿಂದ ಏನಾಗಿದೆ, ಯಾವುದೇ ಬಹುಪಾಲು 95% ಕಾರ್ಖಾನೆಗಳು ಈ ಕಾರ್ಖಾನೆಯ ಕಾಯ್ದೆ ವ್ಯಾಪ್ತಿಯಿಂದ ಆಚೆ ಬರ್ತಿದ್ದಾವೆ. ಹಂಗಾದ್ರೆ ಯಾರಿಗೋಸ್ಕರ ಇದನ್ನ ಮಾಡಿರೋದು? ಯಾವುದೇ ಥರದ ಮೂಲ ಸೌಕರ್ಯಗಳಿಲ್ಲ. ನನಗೆ ರೆಸ್ಟ್ ಬೇಕು ಅಂತ ಕೇಳಂಗಿಲ್ಲ. ತಲೆ ತಿರುಗ್ತು, ಬೆನ್ನು ಬಂತು ಅಂತ ಅಂದರೆ ನಿನಗೆ ಬದಲಿದ್ದಾರೆ, ಕಳ್ಸ್ಕೊಂತಿದ್ದಾರೆ. ಈ ಥರದ ವ್ಯವಸ್ಥೆ ಅವರು ಕೊಡ್ತಾ ಇರೋ ಇದೇನು, 10ನೇ ತಾರೀಕು ಕೊಡ್ತಿದ್ವಿ ವೇತನ 7ನೇ ತಾರೀಕೆ ಕೊಡ್ತಾ ಇದ್ದಾರಂತೆ. ಗ್ರಾಜ್ಯುಯಿಟಿ 5 ವರ್ಷಕ್ಕೆ ಇದ್ದದನ್ನು 1 ವರ್ಷಕ್ಕೆ ಅಪ್ಲೈ ಮಾಡ್ತಿದ್ದಾರಂತೆ. ಈ ಎಲ್ಲ ಯಾವುದೋ ಬೂಸಿ ಇವನ್ನ ಸುಳ್ಳು ಇವನ್ನ ಸಣ್ಣ ಪುಟ್ಟ ಇವನ್ನ ಮಾಡಿಬಿಟ್ಟು ಅವನ್ನ ಉತ್ಪ್ರೇಕ್ಷೆ ಮಾಡಿ ಉಳಿದುದನ್ನೆಲ್ಲ ಸರ್ವನಾಶ ಮಾಡಿ ಕಾರ್ಮಿಕರ ಬದುಕನ್ನು ಬೀದಿಗೆ ತಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಹಿಂದೆ ಏನು 1942ರಲ್ಲಿ ಇದೇ ಬ್ರಿಟಿಷರೇ ಭಾರತ ತೊಲಗಿ ಅಂತ ಅಂದು ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ಟು ಮಾಡು ಇಲ್ಲವೇ ಮಡಿ, ಇದು ನಮ್ಮ ಎದೆನಲ್ಲಿ ಇರಬೇಕು ಅಂತ ಹೇಳಿ ಇಡೀ ದೇಶದ ಜನಕ್ಕೆ ಕರೆ ಕೊಟ್ಟಾಗ ಇಡೀ ದೇಶದ ಜನ ಅವತ್ತು ಎದ್ದು ನಿಂತಿದ್ದು ಏನಂತ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ. ಅದೇ ಇದರಲ್ಲಿ ನಾವಿವತ್ತು ಆ ಕಾಲಘಟ್ಟದಲ್ಲಿ ನಿಂತಿದ್ದೀವಿ. ಅವತ್ತು ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ಬಂದರೆ ಇವತ್ತು ಸಾವಿರಾರು ವೆಸ್ಟರ್ನ್ ಕಂಪ್ನಿಗಳು ಬಂದು ನಮ್ಮ ತಲೆ ಮೇಲೆ ಕೂತ್ಬಿಟ್ಟಿದ್ದಾವೆ. ನಾವು ಅವರಿಂದ ಬಿಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅದರಿಂದ ನಾವು ಕೇಳ್ತಾ ಇರೋದಷ್ಟೇ, ಏನು ಇಲ್ಲಿಯ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ರಚಿಸಿದಂಥ ಕೋಡ್ಗೆ $800 ಅಮೇರಿಕನ್, ಅದೇ ಒಬ್ಬ US ಅನ್ನು ರಚಿಸಿದಕ್ಕೆ $10,000 ಅಮೇರಿಕನ್. ಇನ್ನು $9,200 ಅಮೇರಿಕನ್ ಡೈರೆಕ್ಟಾಗಿ ಅಮೇರಿಕನ್ ಕಂಪ್ನಿಗಳು ಆಪೋಷಣೆ ಮಾಡ್ತಾ ಇದ್ದಾವೆ. ಈ ತಾರತಮ್ಯ ಹೋಗಬೇಕು. ಕೈಗಾರಿಕಾ ಕಾರ್ಮಿಕರಲ್ಲೂ ಅಷ್ಟೇ. ವುಡಾಫಿಗೆ 1 ಲಕ್ಷ ಇದೆ, 80,000 ಇದೆ ಅಂತ ಹೇಳ್ತಾರೆ. ನಾವು 25 ವರ್ಷ ಸರ್ವಿಸ್ ಮಾಡಿ ಆ ವೇತನಕ್ಕೆ ಹೋಗಿರೋದು. ಅದೇ ವಿದೇಶಗಳಲ್ಲಿ ನಮ್ಮದೇ ಕೆಲಸ ಮಾಡೋರಿಗೆ 13, 14, 18 ಲಕ್ಷದವರೆಗೂ ಸಂಬಳ ಕೊಡ್ತಾರೆ. ಈ ತಾರತಮ್ಯ ತೊಲಗಬೇಕು. ವೇತನದಲ್ಲಿ ಅಲ್ಲಿ ಕೆಲಸ ಮಾಡೋರ್ಗೂ ಇಲ್ಲಿ ಕೆಲಸ ಮಾಡೋರ್ಗೂ 5% ಡಿಫ್ರೆನ್ಸ್ ಇರಬೇಕು. ಇಲ್ಲಿ ಬಂದ ಲಾಭಾಂಶದಲ್ಲಿ ಕಾರ್ಮಿಕರಿಗೂ ಕೂಡ ಒಂದು ವೇತನ ಒಪ್ಪಂದದ ಭಾಗವಾಗಿ ಅವರಿಗೆ ಹಂಚಿಕೆ ಆಗಬೇಕು. ಲಾಭದಲ್ಲಿ ಕನಿಷ್ಠ 50% ಇಲ್ಲಿ ಹೂಡಿಕೆ ಮಾಡಬೇಕು. ಇವನ್ನ ನಾವು ಕೇಳ್ತಾ ಇದ್ದೀವಿ. ಇವನ್ನ ನೀವು ಮಾಡದೆ ಹೋದ್ರೆ ಒಂದು ಬ್ರಿಟಿಷ್ನನ್ನ ಹೆಂಗೆ ಓಡಿಸಿದ್ವೋ ಹಂಗೆ ಈ ಬಹುರಾಷ್ಟ್ರೀಯ ಕಂಪನಿಗಳನ್ನು ನಾವು ಓಡಿಸ್ಬೇಕು ಅನ್ನೋ ಕರೆಯನ್ನು ಇವತ್ತು ನಾವು ಕೊಡ್ತಾ ಇರೋದು. ಬಹುರಾಷ್ಟ್ರೀಯ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಇವತ್ತು ದೇಶಾದ್ಯಂತ, ಭಾರತದಾದ್ಯಂತ ಕಾರ್ಮಿಕರು, ರೈತರು, ಕೃಷಿ ಕೂಲಿಕಾರರು ಎಲ್ಲ ಸಂಘಟನೆಗಳು ಒಕ್ಕೊರಲಿಂದ ಕೂಗಿ ಹೇಳ್ತಿದ್ದೇವೆ. ಅದಕ್ಕೋಸ್ಕರ ನಡೆಸ್ತಾ ಇರುವಂಥ ಜೈಲ್ ಬರೋ ಇದು ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ರೈತರ ಹೋರಾಟಗಳು ನಡೀತಾ ಇದ್ದಾವೆ, ಕಾರ್ಮಿಕರ ಹೋರಾಟಗಳು ನಡೀತಾ ಇದ್ದಾವೆ. ನಾವೆಲ್ಲರೂ ಸಾಂಕೇತಿಕವಾಗಿ ಇವತ್ತು ಸೇರಿರಬಹುದು, ಆದರೆ ಇದು ಸಾಂಕೇತಿಕವಾಗಿ ಮುಂದುವರಿಯಲ್ಲ, ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಯುತ್ತೆ. ರೈತರು, ಕಾರ್ಮಿಕರು ಒಗ್ಗಟ್ಟಾಗಿ, ಕಾಂಗ್ರೆಸ್ ಇರಲಿ, BJP ಇರಲಿ, ದಳ ಇರಲಿ, ಈ ನೀತಿಗಳನ್ನು ಬದಲಾಯಿಸ್ತೇ ಹೋದ್ರೆ ಕಾರ್ಮಿಕರಿಗೆ ಪರವಾದಂಥ, ರೈತರ ಪರವಾದಂಥ, ವಿದ್ಯಾರ್ಥಿಗಳ, ಯುವ ಜನರ ಬದುಕನ್ನು ಹಸನು ಮಾಡುವಂತಹ ನೀತಿಗಳನ್ನು ನೀವು ತರದೇ ಹೋದ್ರೆ ನಿಮ್ಮನ್ನು ಬುಡುಮೇಲಾಗಿ ಕಿತ್ತಾಕ್ತೀವಿ. ಈ ದೇಶದಿಂದ ಈ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನು ಅವತ್ತು ಬ್ರಿಟಿಷ್ನರನ್ನು ಓಡಿಸ್ತೀವಿ ಅನ್ನೋ ಒಂದು ಕರೆಯನ್ನು ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಕೊಡ್ತಾ ಇದ್ದೇವೆ. ಇದಕ್ಕೆ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸ್ತಾ ಇರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.